ನಮಸ್ಕಾರ, ನಾನು ಬಸವರಾಜ್. ಸರ್ಕಾರ ಮಂತ್ರಿಗಳಿಲ್ಲದೆ ಅಧಿವೇಶನ ಕರೀತಾ ಇದ್ದಾರೆ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ತಕರಾರು ಮಾಡೋರು ಮುಂದೆ ಮಾಡಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋದನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್. ಭಾರತ್ ಜೋಡೋ ಮಾಡ್ತಾ ಇದ್ದಾರಲ್ಲ, ಹಂಗೆ ಮಂತ್ರಿ ಜೋಡೋ ಯಾತ್ರೆ ಇದೆ. ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಜ್ಜಾಗಿರುವಂತಹ ಸಂದರ್ಭದಲ್ಲೇ ಮೂವರು ನಾಯಕರು, NDA ಕೂಟದ ನಾಯಕರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಮಂತ್ರಿ ಸ್ಥಾನಕ್ಕೆ 150 ಕೋಟಿ ಪೇಮೆಂಟ್ ಕೊಡಬೇಕಿದೆ ಅನ್ನೋ ಮಾತನ್ನು ಹೇಳುವ ಮೂಲಕ 20 ಸಚಿವ ಸ್ಥಾನ ಖಾಲಿ ಇರೋ ಸಂದರ್ಭದಲ್ಲಿ ಸುಮಾರು 3,000 ಕೋಟಿ ಹಣವನ್ನು ಪೇಮೆಂಟ್ ರೂಪದಲ್ಲಿ ಹೈಕಮಾಂಡ್ಗೆ ಸಂದಾಯ ಮಾಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಅನುಮಾನ, ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಆರ್ ಅಶೋಕ್ ಅವರ ಈ ಹೇಳಿಕೆ. ವಿಶೇಷ ಅಂದರೆ ಇಂಥದ್ದೇ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದರು. 14 ಜನರನ್ನು ಈಗ ಆಲ್ರೆಡಿ ಸಂಪುಟಕ್ಕೆ ತಗೊಂಡಿದ್ದಾರೆ. ಇನ್ನುಳಿದ 20 ಸ್ಥಾನಗಳೇನಿದ್ದಾವೆ ಅವು ಪೇಮೆಂಟ್ ಕೋಟಾ ಆಗಬಹುದು. ಇದೆಲ್ಲ ಸರ್ಕಾರಿ ಕೋಟಾ. ಈ ಇಬ್ಬರು ನಾಯಕರ ಮಧ್ಯೆ ದೇವೇಗೌಡರು ಕೂಡ ಇಂಥದ್ದೇ ಒಂದು ಸುಳಿವನ್ನು ಕೊಟ್ಟರು. ಏನಂದರು? ಸಿದ್ದರಾಮಯ್ಯ ಅವರಿದ್ದಾಗ ಬಿಡದಿ ಟೌನ್ಶಿಪ್ನ ಇಷ್ಟು ಪ್ರಕ್ರಿಯೆ ಜೋರಾಗಿ ನಡೀಲಿಲ್ಲ, ರೈತರು ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಪಾಪ ಸಿದ್ದರಾಮಯ್ಯ ಅವರು ಸರಿ ಇದ್ದರು. ಅವರನ್ನು ಯಾವ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಮುಂದೆ ಯಾವೆಲ್ಲ ಮಾತುಗಳನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅಂತಹ ಮಾತುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ರೈತರ ಭೂಮಿ ಕಿತ್ಕೊಳ್ಳೋದು ಬೇಕಿಲ್ಲ, ಬೇರೆ ಮಾರ್ಗಗಳಿದ್ದಾವೆ ಅನ್ನೋ ಮಾತನ್ನು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರಲ್ಲ, ಆ ಮಾತಿನ ಸೂಕ್ಷ್ಮವನ್ನು ನೋಡಿದ್ರೆ ಎಲ್ಲೋ ದೊಡ್ಡದೊಂದು ಪೇಮೆಂಟನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಿರಬಹುದು. BJP ವಲಯದಲ್ಲಿ, JDS ವಲಯದಲ್ಲಿ ಚರ್ಚೆ ಆಗ್ತಿರೋ ಲೆಕ್ಕ ನೋಡಿದ್ರೆ 3,000 ಕೋಟಿಯ ಲೆಕ್ಕದ ಚರ್ಚೆ ಕೇಳಿ ಬರ್ತಿರುವಂಥದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಯುವ ಶಾಸಕರನ್ನು ಸಂಪುಟಕ್ಕೆ ತಗೋಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಒಂದು ಲೆಕ್ಕ. ಆದರೆ ಒಬ್ಬ ಯುವ ಶಾಸಕ ಸಚಿವನಾಗಬಾರದು ಅಂತ ಒಂದು ಕಡೆ JDS, ಮತ್ತೊಂದು ಕಡೆ BJP ಟೊಂಕ ಕಟ್ಟಿ ನಿಂತಿದೆ. ದೆಹಲಿಯ ತನಕ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟೆಷ್ಟು ಸಂದರ್ಭಗಳಲ್ಲಿ ಯಾವ ಜಾಗಗಳಲ್ಲಿ ಆ ವ್ಯಕ್ತಿ ಮಂತ್ರಿ ಆಗಬಾರ್ದು ಅನ್ನುವಷ್ಟರ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಒಂದು ವಿರೋಧ ಇದೆ ಈ ಪಟ್ಟಭದ್ರರದ್ದು, ಅಂಥದ್ದೊಂದು ವಿರೋಧವನ್ನು ಇನ್ನು ಶಾಸಕರಾದ ಆರಂಭದಲ್ಲೇ ಎದುರಿಸ್ತಿರುವಂತಹ ನಾಯಕ ಪ್ರದೀಪ್ ಈಶ್ವರ್ ಯಾವ ಕಾರಣಕ್ಕೂ ಸಚಿವ ಆಗಬಾರ್ದು ಅಂತ JDS ಮತ್ತು BJPಯ ಕೆಲ ನಾಯಕರು ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ಬಿದ್ದಿದ್ದಾರೆ ಅನ್ನೋದಾದರೆ, ಒಂದು ಹಂತಕ್ಕೆ ಪ್ರದೀಪ್ ಈಶ್ವರ್ ಅವರು ನಾನು ಶೋಷಿತ, ನಾನು ಹಿಂದುಳಿದವನು, ನಾನು ಅಹಿಂದ ಹುಡುಗ ಅಂತ ಏನು ಹೇಳ್ತಿದ್ದಾರೆ, ಆ ಹಂತಕ್ಕೆ, ಆ ಸಮುದಾಯಗಳನ್ನು ಮೆಚ್ಚಿಸುವ ಲೆಕ್ಕಕ್ಕೆ ಪ್ರದೀಪ್ ಈಶ್ವರ್ ಅವರು ಬಂದಂತೆ ಕಾಣ್ತಿದೆ. ಇದು ಒಂದು ಕಡೆ ಆದರೆ, ಯಾಕಂದರೆ ನೋಡಿ, ಪ್ರದೀಪ್ ಈಶ್ವರ್ ಅವರು ಸಚಿವರಾಗಬಾರ್ದು ಅಂತ ಬಯಸ್ತಿರೋರು ಯಾರು? ಬಹುಪಾಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪಕ್ಷಗಳಲ್ಲಿನ ನಾಯಕರು, ಕಾಂಗ್ರೆಸ್ನವರು ಒಳಗೊಂಡಂತೆ. ಅಲ್ಲಿ ಕೂಡ ಇನ್ನೊಬ್ಬರಿಗೆ ಬಾಗೇಪಲ್ಲಿಯ ಶಾಸಕ ಏನಿದ್ದಾರೆ, ಆ ಕ್ಷೇತ್ರಕ್ಕೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಸುಬ್ಬಾರೆಡ್ಡಿ ಅವರಿಗೆ ಈ ಸಲ ಅವಕಾಶ ಸಿಗಬಹುದು ಅನ್ನೋ ಚರ್ಚೆಗಳಿದ್ದ ಸಂದರ್ಭದಲ್ಲಿ ಹಿಂದುಳಿದ ಕೋಟಾ, ಯುವ ಕೋಟಾ ಮತ್ತು ಜನಪ್ರಿಯತೆಯ ಕೋಟಾದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ಖಾಯಂ ಆಗಬಹುದು ಅನ್ನೋದು ದೆಹಲಿ ಮಟ್ಟದಲ್ಲಿ ಖಾತ್ರಿ ಆಗ್ತಿರುವ ಸಂದರ್ಭದಲ್ಲಿ ಅವರಿಗೆ ಆ ಸ್ಥಾನ ಸಿಗದಂತೆ ನೋಡಿಕೊಳ್ಳೋದಕ್ಕೆ ದೊಡ್ಡವರೆಲ್ಲ, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಟೊಂಕ ಕಟ್ಟಿ ನಿಂತಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಆ ಸ್ಥಾನ ಸಿಗಬಾರ್ದು ಅಂತ. ಪ್ರದೀಪ್ ಈಶ್ವರು ಹೊಸದಾಗಿ ಶಾಸಕರಾದವರು, ಯುವ ಶಾಸಕರು. ಹೌದು, ಅವ್ರು ಮಾತಾಡ್ತಾರೆ, ಕೆಲವು ಸಾರಿ ಅತಿಯಾಗಿ ಮಾತಾಡ್ತಾರೆ. ಮಾತೇ ಮುಖ್ಯ ಅಲ್ಲ, ಕೆಲಸ ಕೂಡ ಮುಖ್ಯ. ಆದರೆ ಆಚೆಗೆ ಅವರಿಗಿರುವ ಸೈದ್ಧಾಂತಿಕ ಬದ್ಧತೆಯನ್ನು ಮೆಚ್ಚಬೇಕಾಗತ್ತೆ, ಅಹಿಂದ ವಿಚಾರವಾಗಿ. ಹಾಗಂತ ಪ್ರದೀಪ್ ಈಶ್ವರ್ ಅವರು ಕೂಡ 150 ಕೋಟಿ ಕೊಡಬೇಕಾಗತ್ತಾ? ಆರ್ ಅಶೋಕ್ ಅವರು ಮಾಡಿರೋ ಆರೋಪದ ಲೆಕ್ಕದಲ್ಲಿ ನೋಡಿದ್ರೆ ಇಲ್ಲ, ಕೆಲವರಿಗೆ ಅವಕಾಶ ಮಾಡಿಕೊಡ್ಲೇಬೇಕು. ಪುಟ್ಟರಂಗ ಶೆಟ್ಟರಿಗೆ ಈ ಸಲ ಅವಕಾಶ ಮಾಡಿಕೊಡ್ಲೇಬೇಕು ಡಿ.ಕೆ. ಶಿವಕುಮಾರ್ ಅವರು. ಬೇಳೂರು ಗೋಪಾಲಕೃಷ್ಣ ಅಥವಾ ಮಧು ಬಂಗಾರಪ್ಪ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಇನ್ನು ದಮನಿತ ಶೋಷಿತ ಸಮಾಜಗಳೇನಿದ್ದಾವೆ ಹಿಂದುಳಿದ ವರ್ಗಗಳಲ್ಲಿ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ನೋಡಿ, ಇನ್ನೂ
ತುಂಬ ಸೂಕ್ಷ್ಮವಾದ ವಿಚಾರ. 20 ಏನು ಮಂತ್ರಿ ಸ್ಥಾನ ಖಾಲಿದೆ, ಆ ತುಂಬುವಂತಹ ಸಂದರ್ಭದಲ್ಲಿ 10 ಸ್ಥಾನಗಳನ್ನು ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಕೊಡಬೇಕಿದೆ. ಕೊಡಿಸ್ತಾರೆ ಸಿದ್ದರಾಮಯ್ಯ ಅವರು ಅಂತ ಕಾಯ್ತಿರುವಂಥವ್ರು ಮತ್ತೊಂದು ಕಡೆ ಇದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ 38-40 ದಿನಗಳ ಈ ಆಡಳಿತ ನೋಡಿದ ಮೇಲೆ ಹೆಚ್ಚುವರಿ DCM ಹುದ್ದೆಗಳನ್ನು 2 ಸೃಷ್ಟಿಸಲೇಬೇಕು ಅಂತ ಸಿದ್ದರಾಮಯ್ಯ ಬಣ ಪಟ್ಟು ಹಿಡಿಯಬಹುದು. ಬಿ ಕೆ ಹರಿಪ್ರಸಾದ್ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳುವಂತಹ ಜನರ ಮಧ್ಯೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದಾದರೆ ಅದು ಬಿ ಕೆ ಹರಿಪ್ರಸಾದ್ ಅವರಿಗೆ ಆ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳು ಕಮ್ಮಿ ಆಗಬಹುದು. ಬದಲಾಗಿ ಅವರದ್ದೇ ಸಮಾಜದ ಮತ್ತೊಬ್ಬರಿಗೆ, ಮಧು ಬಂಗಾರಪ್ಪ ಅವರಿಗೆ ಒಂದು ಟರ್ಮ್ ಅವಕಾಶ ಸಿಕ್ಕಿತ್ತು, ಈ ಸಲ ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಸಿಗಬಹುದು, ಅಥವಾ ಬಳ್ಳಾರಿ ಭಾಗದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಆಗಬಹುದು ಅನ್ನೋ ಚರ್ಚೆಗಳಿದ್ದಾವೆ. ಇದರ ಮಧ್ಯೆ DCM ಹುದ್ದೆ ಇನ್ನೂ ಹೆಚ್ಚುವರಿ 2 ಸೃಷ್ಟಿಸೋದೇ ಆದರೆ ಏನೀಗ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ, ಬಿಂಬಿತವಾಗ್ತಿದೆ, ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ. ಆ ಕಂದಕ ಏನು ಸೃಷ್ಟಿಯಾಗಿರಬಹುದು, ಆ ಕಂದಕವನ್ನು ಮುಚ್ಚುವಂತಹ ಪ್ರಯತ್ನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡೋದೇ ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಹುದ್ದೆಯ ಜೊತೆಲಿ ಈಗೇನಿದೆ ಸಚಿವ ಸ್ಥಾನಕ್ಕೆ DCM ಹುದ್ದೆ ಆ್ಯಡ್ ಆಗುತ್ತೆ. ಅದೇನು ಸಂವಿಧಾನಬದ್ಧವಾದ ಹುದ್ದೆ ಅಲ್ಲ, ಮಂತ್ರಿ, ಆದರೆ ಒಂದು ಉಪಮುಖ್ಯಮಂತ್ರಿ ಅನ್ನುವಂತಹ ಹೆಚ್ಚುಗಾರಿಕೆ ಮಾತ್ರ ಇರುತ್ತೆ. ಇಬ್ಬರು DCMಗಳೇ ಆಗೋದಾದರೆ ಇನ್ನೊಂದು ಹುದ್ದೆಯನ್ನು ಅಲ್ಪಸಂಖ್ಯಾತರಿಗೆ ಅಥವಾ ಲಿಂಗಾಯತ ಸಮಾಜಕ್ಕೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ನಡೀತಿದೆ. ಅಲ್ಲಿಗೆ ಪ್ರದೀಪ್ ಈಶ್ವರ್ ಅನ್ನುವಂತಹ ಒಬ್ಬ ಶೋಚಿತ ಹುಡುಗನಿಗೆ ಚಪ್ಪಲಿಲಿ ಹೊಡೆಸಿಕೊಂಡು ಆ ನೋವಿನ ಮಧ್ಯೆ ಮತ್ತೆ ನಾನಿಲ್ಲಿಗೆ ಸಚಿವನಾಗಿ ಬರ್ತೀನಿ ಅಂತ ಶಪಥ ಮಾಡಿರುವಂತಹ ಪ್ರದೀಪ್ ಈಶ್ವರ್ ಮಂತ್ರಿ ಆಗೋದಿಲ್ವಾ, ಆಗೋಕ್ಕೆ ಬಿಡೋದಿಲ್ವಾ ಪಟ್ಟಭದ್ರರು? ಡಿ ಕೆ ಶಿವಕುಮಾರ್ ಅವರ ಇಷ್ಟು ದಿನದ ಆಡಳಿತ ನೋಡಿದ ಮೇಲೂ ಹೆಚ್ಚುವರಿ ಇನ್ನೂ 2 DCM ಹುದ್ದೆ ಸೃಷ್ಟಿಸೋದು ಉತ್ತಮ ಅನಿಸುತ್ತಾ? ಕಮೆಂಟ್ ಮಾಡಿ.